ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ಶುಕ್ರವಾರದ ವಿಡಿಯೋ ಆಗಿರುತ್ತೆ. ಹಾಗೆಯೇ ಶುಕ್ರವಾರ ಬೆಳಿಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸನ ಮುಗಿಸ್ಕೊಂಡು 9 ಗಂಟೆ ಅಷ್ಟರಲ್ಲಿ ದೀಪ ಕೂಡ ಹಚ್ಕೊಂಡೆ. ನೋಡ್ಬೋದು ಈ ರೀತಿ ನಮ್ಮದೇ ಪುಟ್ಟ ಗಿಡಗಳು ಹಾಕಿರೋ ಗಿಡದಿಂದ ಹೂ ತಗೊಂಡು ಈ ರೀತಿ ಪೂಜೆ ಮುಗಿಸ್ಕೊಂಡೆ. ನಂತರ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಪಾತ್ರೆಗಳು ಕೂಡ ಎಲ್ಲ ನೈಟೇ ಬೆಳಗಿಟ್ಟಿದ್ದೆ. ಅವೆಲ್ಲ ಸ್ವಲ್ಪ ನೀರೆಲ್ಲ ಸೋರಿಸಿ ಇದಾಗಿದ್ದು ಅಂಥೇಳಿ ಆನಂತರ ನಾನಿಲ್ಲಿ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ನೀರಿದ್ದರೆ ಹಾಗೆಯೇ ಎಲ್ಲ ಏನಿದೆಯೋ ಕಿಚನ್ನು ವಾರ್ಡ್ರೋಬ್ ಎಲ್ಲ ತುಕ್ಕಿ ಚಾನ್ಸ್ ಜಾಸ್ತಿ ಇದೆ. ಆದ್ದರಿಂದ ನೀರೆಲ್ಲ ಡ್ರೈ ಆದಮೇಲೆ ನೀಟಾಗಿ ಪಾತ್ರೆಗಳನ್ನೆಲ್ಲ ಒಳಗಡೆ ಜೋಡಿಸ್ಕೊತಾ ಇದ್ದೀನಿ. ಹಾಗೆಯೇ ಬೆಳಿಗ್ಗೆನೇ ನಾಷ್ಟಕ್ಕೆಲ್ಲ ರೆಡಿ ಮಾಡಿದ್ದೆ. ನಾಷ್ಟಕ್ಕೆ ಅನ್ನ ಸಾಂಬಾರು ರೆಡಿ ಮಾಡಿದ್ದೆ. ಮಕ್ಕಳನ್ನೆಲ್ಲ ಸ್ಕೂಲ್ಗೆ ಕಳಿಸ್ಬಿಟ್ಟು ಆನಂತರ ನಾನು ಈ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಹಾಗೆಯೇ ಇನ್ನು ಸ್ವಲ್ಪ ದಿವಸ ಅಂದರೆ ಈ ಬರೋ ಮಂಗಳವಾರ ನಮ್ಮೂರಲ್ಲಿ ನಾಡಮಾರಮ್ಮನ ಹಬ್ಬ ಇದೆ. ಅದು ಜಸ್ಟ್ ಸಿಂಪಲ್ಲಾಗಿ ನಾಡಮಾರಮ್ಮನ ಹಬ್ಬ ಮಾಡ್ತಾರೆ. ನೆಕ್ಸ್ಟ್ ವಾರ ಜಾತ್ರೆ ಕೊಂಡ ಎಲ್ಲ ಮಾಡ್ತಾರೆ. ಅದಕ್ಕೆ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಸ್ವಲ್ಪ ದಿವಸದಿಂದನೇ ಒಂದೇ ದಿವಸ ಎಲ್ಲ ಕೆಲಸನೂ ಮುಗಿಸೋಕ್ಕಾಗಲ್ಲ ಅಂಥೇಳಿ ಸ್ವಲ್ಪನೇ ದಿನಾಗಲೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ನಾಡಮಾರಮ್ಮನ ಹಬ್ಬ ಯಾವ ರೀತಿ ಮಾಡ್ತಾರೆ ಅನ್ನೋದು ಕೂಡ ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಕೂಡ ಹೆಚ್ಚಿನ ಕೆಲಸ ಇರೋದಂದರೆ ಅಡುಗೆ ಮನೆ ಕ್ಲೀನಾಗಿರಬೇಕು. ಅಡುಗೆ ಮಾಡಬೇಕು. ಅದು ಫೇವ್ರೇಟ್ ಜಾಗನೇ ಆಗಿರುತ್ತೆ ಎಲ್ರಿಗೂ. ಹಾಗೆಯೇ ನನಗೂ ಕೂಡ ಅಷ್ಟೇ. ಅಡುಗೆ ಮನೆ ಒಂದು ಕ್ಲೀನಾಗಿದ್ದರೆ ಏನೋ ಒಂಥರ ನೆಮ್ಮದಿ ಖುಷಿ. ಹಾಗೆಯೇ ಮಂಗಳವಾರದ ಅಷ್ಟರಲ್ಲಿ ನನಗೆ ಸೋಫಾ ಕವರು ಏನಿದೆಯೋ ದಿವಾನ್ ಕಟ್ ಕವರೆಲ್ಲ ಚೇಂಜ್ ಮಾಡಬೇಕು. ಅಷ್ಟರಲ್ಲಿ ಎಲ್ಲ ಮಕ್ಕಳು ಗಲೀಜು ಮಾಡ್ತಾರೆ. ಹಾಗೆ ನಾನ್ ವೆಜ್ ಕೂಡ ಮಾಡಿಬಿಡ್ತೀವಿ ಅಂತೇಳಿ ಚೇಂಜ್ ಮಾಡಿಲ್ಲ. ಇದನ್ನ ಚೇಂಜ್ ಮಾಡ್ಕೊತೀನಿ. ಹಾಗೆಯೇ ಇಲ್ಲಿ ನೋಡ್ಬೋದು, ನಾನೊಂದು ದಿವಾನ್ ಸೆಟ್ ಬುಕ್ ಮಾಡಿದೆ. ಹಬ್ಬಕ್ಕೋಸ್ಕರ ಹೊಸದು ಹಬ್ಬದ ಶಾಪಿಂಗ್ಗೆ ಅಂತಲೇ ಒಂದಷ್ಟು ಬುಕ್ ಮಾಡಿದೆ ಐಟಮ್ಸ್ ಎಲ್ಲ. ಅದರಲ್ಲೂ ಕೂಡ ದಿವಾನ್ ಸೆಟ್ ಕೂಡ ಒಂದು ಬುಕ್ ಮಾಡಿದೆ. ಈ ದಿವಾನ್ ಕಟ್ ಸೆಟ್ಟು ಚೆನ್ನಾಗಿದೆ ನೋಡೋಕ್ಕೆ. ಬಟ್ ನನಗಿಷ್ಟ ಆಗೋ ರೀತಿ ಇಲ್ಲ. ಯಾಕೆಂದರೆ ಇದು ಸೈಜು ಸ್ವಲ್ಪ ದೊಡ್ಡ ಇದೆ. ನನ್ನ ಹತ್ರ ಇರೋ ಪಿಲ್ಲೋ ಅವು ಸ್ವಲ್ಪ ಸಣ್ಣ ಸೈಜ್ ಚಿಕ್ಕ ಇದೆ. ಹಾಗೆಯೇ ಹಬ್ಬಕ್ಕೋಸ್ಕರ ಮಕ್ಳಿಗೆ ಡ್ರೆಸ್ ಕೂಡ ತಗೊಂಡು ಬಂದಿದ್ದೆ. ಹಾಗೆ ಡ್ರೆಸ್ ನೋಡ್ಬೋದು, ಒಂದು 1000 ರೂಪಾಯಿ ಕೊಟ್ಟಿದ್ದಕ್ಕೆ. ಇದರಲ್ಲಿ ಬಿಲ್ ಬಂದು 1575 ರೂಪಾಯಿ ಹಾಕಿದ್ದಾರೆ. ಆದರೆ ಅಷ್ಟು ಕೊಟ್ಟಿಲ್ಲ, ಸ್ವಲ್ಪ ಚೌಕಾಸಿ ಮಾಡಿ ಕಡಿಮೆ ರೇಟಲ್ಲಿ ತಗೊಂಡು ಬಂದಿದ್ದೀನಿ. ಹಾಗೆ ಇದು 1000 ಎಷ್ಟು ಹಾಕಿದೆ. ಇದು ಕೂಡ ಇದಕ್ಕೂ ಸ್ವಲ್ಪ ಕಡಿಮೆ ಕೊಟ್ಬಿಟ್ಟು ತಗೊಂಡು ಬಂದಿದ್ದೀನಿ. 1425 ರೂಪಾಯಿ ಹಾಕಿದ್ದಾರೆ. ಹಾಗೆಯೇ ಬುಕ್ ಮಾಡಿದ್ರೆ ನಮಗೆ ಈ ರೀತಿ ಬಟ್ಟೆ ಕ್ವಾಲಿಟಿ ಬಟ್ಟೆ ಸಿಗೋದಿಲ್ಲ. ನಮ್ಮದೇ ಆದ ನಮಗೆ ಗೊತ್ತಿರೋ ಅಂಗಡಿಲಿ ಹೋಗಿ ತಗೊಳ್ಳೋದು ಬೆಸ್ಟು. ಬುಕ್ಕಿಂಗು ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ. ಒಂದು 2 ಸಲ 3 ಸಲ ಹಾಕ್ಕೊಂಡ್ರೆ ನಿಜ ಹಳೆ ಬಟ್ಟೆ ಥರ ಆಗ್ಬಿಟ್ಟಿರುತ್ತೆ. ಅದರಿಂದ ಈ ಸತ ಹೋಗಿ ಶಾಪಿಂಗ್ ಮಾಡಿಕೊಂಡೇ ಬರೋಣ, ಬುಕ್ಕಿಂಗ್ ಬೇಡ ಅಂತೇಳಿ ಹೋಗಿ ತಗೊಂಡು ಬಂದೆ. ಹಾಗೆ DJ ಫ್ಯಾಷನಲ್ಲಿ ಈ ರೀತಿ ನನ್ನ ಮಗನಿಗೊಂದು ಶರ್ಟು ಮತ್ತು ಪ್ಯಾಂಟ್ ತಗೊಂಡೆ. ನಂತರ ಹಾಸಿಗೆ ಕವರ್ ಸ್ವಲ್ಪ ಚೇಂಜ್ ಮಾಡೋದಿತ್ತು. ಹಾಗಾಗಿ 1-2 ಹಾಸಿಗೆ ಕವರ್ ಕೂಡ ತಗೊಂಡೆ. ಇವೆರಡು ಹಾಸಿಗೆ ಕವರ್ ಬಂದು ಹಾಗೆ ಇದಕ್ಕೆ 250 ರೂಪೀಸ್ ಕೊಟ್ಟೆ. 2ರಿಂದ 500 ಕೊಟ್ಟೆ. ಆದರೆ ದಿವಾನ್ ಕಟ್ ಶರ್ಟ್ಗೆ 1ರಿಂದನೇ 500 ರೂಪೀಸ್ ಕೊಟ್ಟಿದ್ದೀನಿ. ಅಲ್ಲೇ ನೋಡ್ಬೋದು ಬುಕ್ಕಿಂಗು ಮತ್ತು ತಗೊಳ್ಳೋದಕ್ಕೂ ವ್ಯತ್ಯಾಸ ಜಾಸ್ತಿನಿದೆ. ಹಾಗೆಯೇ ಸಾಯಂಕಾಲ ಊಟಕ್ಕೆ ಅಮ್ಮನ ಮನೆಯಿಂದ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಕೊಟ್ಟು ಕಳಿಸಿದ್ರು. ಹಾಗೆಯೇ ಸಾಂಬಾರಿದೆ ಅಂತೇಳಿ ಇಲ್ಲಿ ಮೊಟ್ಟೆ ಬೇಯಿಸ್ತಾಯಿದ್ದೀನಿ. ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಗೆ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಮೊಟ್ಟೆ ನೀಟಾಗಿ ಸಿಪ್ಪೆ ತೆಗಿಬೋದು. ಹಾಗೆ ಒಡೆಯೆಲ್ಲ ಕಳಿಸೋದಿಲ್ಲ ಅಂಥೇಳಿ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಮೊಟ್ಟೆ ಬೇಯಿಸೋದ್ರಿಂದ ಮೊಟ್ಟೆ ನೀಟಾಗಿ ಬರುತ್ತೆ. ಹಾಗೆ ಇಲ್ಲಿ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ ರೆಡಿ ಮಾಡಿಕೊಂಡು ಅಮ್ಮ ಕೊಟ್ಟಿರೋ ಸಾಂಬಾರಲ್ಲಿ ಊಟ ಮಾಡಿದ್ವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.